ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ. ಚಿಂತಾಮಣಿ ತಾಲೂಕಿನ ಮಡವಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳಿಗೆ ಅಗತ್ಯವಿರುವ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಹಾಗೂ ಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಟ್ಟರು ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದರು. ಸಂಘಟನೆಯ ಈ ಸಾಮಾಜಿಕ ಕಳಕಳಿಗೆ ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರದ ಸೌಲಭ್ಯ ದೊರಕಿದ್ರೂ ಲೇಖನ ಸಾಮಗ್ರಿಗಳ ಕೊರತೆಯಿಂದಾಗಿ ಶೈಕ್ಷಣಿಕವಾಗಿ ಹಿಂದೆ ಬೀಳುವಂತಹ ನಿದರ್ಶನಗಳನ್ನು ನೋಡಿದ್ದೇವೆ. ಇಂತಹ ಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ನಾವು ಲೇಖನ ಸಾಮಗ್ರಿಗಳು ಹಾಗೂ ಇತರ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್, ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್, ಗೋವಿಂದ, ಅನಿಲ್, ಸಂತೋಷ್, ಶಾಲೆಯ ಮುಖ್ಯ ಶಿಕ್ಷಕಿ ಮಂಜು, ಭಾರ್ಗವಿ, ಶಿಕ್ಷಕರಾದ ಭವ್ಯ, ಸಹನಾ, ಎಸ್ಟಿಎಂಸಿ ಅಧ್ಯಕ್ಷರಾದ ಮಂಜುನಾಥ್, ಬೈರಾರೆಡ್ಡಿ, ಲಕ್ಷ್ಮಣ್ ಸೇರಿದಂತೆ ಮತ್ತಿತರರು ಇದ್ದರು. ಈ ಕಡೆ ನೋಡ ಬಂದಿದ್ವಲ್ಲ ಆಗ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ನಾವು ಪ್ರತಿ ವರ್ಷನೂ ನಾವು ಮಕ್ಕಳಿಗೆ ವಿತರಣೆ ಮಾಡಿದ್ವಿ. ನಾವು ಸಾಮಗ್ರಿಗಳು ಮಾಡಬಾರ್ದು ನೋಡ್ರಮ್ಮ ಈ ಕಡೆ ಪುಟ್ಟು ಇದೇ ಊರಿನವರು ನೋಡಿದ್ರೆ ನೀವು ಇವರನ್ನೆಲ್ಲ. ಒಂದನೇದಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಈ ದಿನ ಸಂತೋಷ್ ಮತ್ತು ಶ್ರೀಕಂಠ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸರ್ಕಾರಿ ಶಾಲೆಗೆ ಬಡ ಮಕ್ಕಳಿಗೆ ಅವರ ಏಳಿಗೆಗಾಗಿ ನಾವು ಅವ್ರಿಗೋಸ್ಕರ ಈ ಸ್ವಇಚ್ಛೆಯಿಂದ ನಿಮಗೆಲ್ಲ ಬುಕ್ಸ್ ವಿತರಣೆ ಕೊಡೋದಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ದೇವರ ಆರೋಗ್ಯ, ಆಯುಷು, ಸುಖ, ಸಂತೋಷ ಕೊಟ್ಟು ಅವ್ರು ಇದೇ ರೀತಿ ಇನ್ನಷ್ಟು ದಾನ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ, ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. Thank you.
बोलो थैंक यू ए भैया थैंक यू ಇದ್ದೇ ಏನು ಪ್ರತಿ ವರ್ಷನೂ ಬ್ಯಾಗು ಮತ್ತು ಸಾಮಗ್ರಿಗಳು ಕೊಡ್ತಾ ಇರ್ತೀವಿ. ಈ ವರ್ಷನೂ 2026-27ನೇ ಸಾಲಿನಲ್ಲಿ ನಮ್ಮ ತುಮಸಂದ್ರ ಗ್ರಾಮದಕ್ಕೆ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕ ಜಾಮಿಟ್ರಿ ಬಾಕ್ಸ್ ವಿತರಣೆ ಮಾಡ್ತಾ ಇದ್ದೀವಿ. ಏನಪ್ಪ ವಿತರಣೆ ಮಾಡಬೇಕು ಅಂತಂದರೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಎಜುಕೇಷನ್ಗೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲ ಫಸ್ಟ್. ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾಗಿ ಅಲ್ಲಿ ಸೇರಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಲಿತಾ ಇದ್ದೀವಿ. ಏನು ಸರ್ಕಾರ ಇವತ್ತು ಇಂಗ್ಲೀಷ್ ಮೀಡಿಯಮನ್ನು ಸರ್ಕಾರಿ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡ್ತಾರೋ ಅದುವರೆಗೂ ನಮ್ಮ ಗೌರ್ಮೆಂಟ್ ಶಾಲೆಗಳು ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಶಾಲೆಗಳು ಇಂಪ್ಲಿಮೆಂಟ್ ಆಗ್ತದೆ. ನಮ್ಮ ತುಮಸಂದ್ರ ಗ್ರಾಮದಲ್ಲಿ ಮಾತ್ರ ಸರ್ಕಾರಿ ಶಾಲೆ ಆಳಕ್ಕೆ ಬಿದ್ದಿದೆ. ಕಟ್ಟಡ ಆಗಿರ್ಬೋದು, ಮೇಲೆ ಸೀಲಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾವು ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಶಾಲೆ ಬಗ್ಗೆ ನಾವು ಹೋರಾಟ ಕೂಡ ಮಾಡೋಕ್ಕೆ ನಾವು ಒಂದು ಸಮಯವನ್ನು ಕೈ ಜೋಡಿಸಿ ನಾವು ಹೇಗಿರಬೇಕಂದ್ರೆ ಕಟ್ಟಡವನ್ನು ಸರಿಯಾಗಿರಬೇಕು. ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತನೂ ಮತ್ತು ಶಿಕ್ಷಣ ಕೊಡಬೇಕು. ಇಲ್ಲಿ ನಾವು ಮಕ್ಕಳಿಗೆ ಏನು ಶಿಕ್ಷಣ ಕೊಡಬೇಕು ಅಂತಂದರೆ ಬಾಬಾ ಸಾಹೇಬರು ಮಾತಾಡ್ತಾರೆ, ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ IAS ಆಗಿ IPS ಆಗಿ ಎಲ್ಲ ಆಗಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರು ಕಲಿಸೋದು. ಅದನ್ನು ತಾವೆಲ್ಲರೂ ಮಕ್ಕಳು ಇನ್ನೂ ಅತಿ ಹೆಚ್ಚಾಗಿ ಓದಿ ಒಳ್ಳೊಳ್ಳೆ ಅಫಿಷಿಯಲ್ ಆಗಬೇಕಂತ ಹೇಳಿ ಒಳ್ಳೆ ಸ್ಟೂಡೆಂಟ್ ಆಗಬೇಕಂತ ಹೇಳಿ ನಮ್ಮಲ್ಲಿ ಮಾತನ್ನು ಪ್ರಜೆಗಳಾಗಬೇಕು ಅಂದರೆ ಪಾಠದ ಜೊತೆಗೆ ಸಮಾಜ ಘಾತಕರಾಗಿರ ಉತ್ತಮ ಮೌಲ್ಯಗಳನ್ನು ಬೆಳೆಸ್ಕೊಂಡು ನೋಡಿ. ಯಾವುದೇ ಒಂದು ತರಗತಿಗೆ ಹೋಗ್ಬೇಕು ಅಂತಂದ್ರೆ ನಮಗೆ ಮಾರ್ಕ್ಸ್ ಅಗತ್ಯ, ಅಂದ್ರೆ ಅಂಕಗಳ ಅಗತ್ಯ. ಆದ್ರೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಲಿಕ್ಕೆ ಅವ್ರಿಗೆ ಶಿಕ್ಷಣ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಚಿಕ್ಕದಾಗಿ ಚೊಕ್ಕವಾಗಿ ಮಾತಾಡಿದಂತ ರಾಜೇಂದ್ರ ಬಂದಿದ್ದೀವಿ. ಏನಂತಂದ್ರೆ ಇಷ್ಟು ದಿವಸ ನಾವು ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಕೊಟ್ಕೊಂಡು ಬಂದಿದ್ದೀವಿ. ಈ ಸರಿ ನಮ್ಮ ಸಂತೋಷ್ ಅವರು ಮತ್ತು ಅನಿಲ್ ಅವರು ಇಲ್ಲ ನಮ್ಮೂರಲ್ಲಿ ಕೊಡಬೇಕು ಅನ್ನೋದಕ್ಕೆ ಈ ದಿವಸ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಡೆಯಿಂದ ನಾವು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ಸೇರಿ ಬುಕ್ಸು ಮತ್ತು ಪೆನ್ನು ಮತ್ತು ಬ್ಯಾಗು ಈ ಸಾಮಗ್ರಿಗಳನ್ನ ಮಕ್ಕಳಿಗೋಸ್ಕರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೋಸ್ಕರ ಕೊಡಬೇಕು, ಯಾಕೆ ಕೊಡಬೇಕು ಅಂತ ಅನ್ನೋದಾದರೆ, ಈ ದಿನ ನಾವು ಈ ಗೌರ್ಮೆಂಟ್ ಸ್ಕೂಲ್ಗಳು ಈ ಸರ್ಕಾರದ ಕಡೆಯಿಂದ ಒಂದೊಂದಾಗಿ ಮುಚ್ಕೊಂಡು ಬರ್ತಾವೆ. ಯಾಕಂದರೆ ಪ್ರೋತ್ಸಾಹನೆ ಇದೆ ಆಗೋಗ್ತೈತೆ ನಮ್ಮ ಕನ್ನಡ ಸ್ಕೂಲ್ಗಳಿಗೆ. ಅದರಿಂದ ನಾವು ಸರ್ಕಾರಕ್ಕೂ ಒಂದೇ ನಾನು ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೋಸ್ಕರ ಈ ಕನ್ನಡ ಸ್ಕೂಲ್ಗಳು ಗೌರ್ಮೆಂಟ್ ಸರ್ಕಾರಿ ಸ್ಕೂಲ್ಗಳನ್ನ ಆದಷ್ಟು ಪ್ರೋತ್ಸಾಹಿಸಿ ಈ ಖಾಸಗಿ ಶಾಲೆಗಳಿಗೆ ಹೋಗೋ ಮಕ್ಕಳುಗಳನ್ನು ಈ ಸರ್ಕಾರಿ ಶಾಲೆಗೆ ಬರೋ ಥರ ಮಾಡಬೇಕಾಗಿರೋ ಕರ್ತವ್ಯ ಸರ್ಕಾರದಿದೆ. ಅದನ್ನು ನಮ್ಮೆಲ್ಲರ ಒತ್ತಾಯ ಇರ್ತೈತೆ. ನಾವು ಅದಕ್ಕೆ ಕೈ ಜೋಡಿಸಿ ಅದಕ್ಕೆ ಏನು ಬೇಕೋ ಅದಕ್ಕೆ ಪೂರಕವಾಗಿ ನಾವು ಅವ್ರ ಹತ್ರ ಕೇಳುವಂಥ ಒಂದು ಪರಿಸ್ಥಿತಿನೂ ಇದೆ. ಆದರೆ ಇವತ್ತು ನಾವೇನಂತಂದರೆ, ನಮ್ಮ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಡೆಯಿಂದ ನಾನು ಈ ಮೂಲಕ ಹೇಳ್ತಾ ಈ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ದರೆ ಆದಷ್ಟು ಬೇಗ ಈ ಮಕ್ಕಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಸ್ಕೂಲಿಗೆ ಬರೋ ಥರ ಮಾಡೋ ಥರ ಆದರೆ ತುಂಬ ಒಳ್ಳೆಯದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಸರ್ಕಾರಿ ಸ್ಕೂಲ್ಗಳಿಗೆ ಆದಷ್ಟು ಅನುದಾನ ಕೊಟ್ಟು ಆದಷ್ಟು ಮಕ್ಕಳಿಗೆ ಏನು ಬೇಕು ಖಾಸಗಿದಲ್ಲಿ ಯಾವ ಥರ ದುಡ್ಡು ವಸೂಲಿ ಮಾಡಿ ಖಾಸಗೀಕರಣ ಮಾಡ್ತಾ ಇದ್ದಾರೋ ಅದನ್ನು ಬಿಡಿಸಿ ಅದೇ ವಿದ್ಯಾಭ್ಯಾಸ ಈ ನಮ್ಮ ಸರ್ಕಾರಿ ಸ್ಕೂಲ್ಗಳಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಆ ಇಂಗ್ಲೀಷ್ ಮೀಡಿಯಮೇ ಆಗಲಿ ಮತ್ತು ಈ ಸ್ಕೂಲ್ ಮಕ್ಕಳನ್ನ ಆದಷ್ಟು ಜಾಸ್ತಿ ಸ್ಕೂಲಿಗೆ ಸೇರಿಸೋ ಥರ ತಂದೆ ತಾಯಿಗಳು ಇದು ಮಾಡಿದ್ರೆ, ಪ್ರೋತ್ಸಾಹ ಮಾಡಿದ್ರೆ ಅದರಿಂದ ಈ ಸ್ಕೂಲ್ದು ಕನ್ನಡ ಸ್ಕೂಲ್ಗಳು ಬೆಳೀತೈತೆ. ಪ್ಲಸ್ ಎಲ್ಲ ಖಾಸಗಿ ಸ್ಕೂಲ್ಗಳನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಕನ್ನಡ ಸ್ಕೂಲ್ಗೆ ಬರೋ ಥರ ತಂದೆ ತಾಯಿಗಳಿಗೆ ಇದು ಮಾಡಿದ್ರೆ ಒಳ್ಳೆಯದಾಗ್ತದೆ. ಈಗ ಏನು ದೇವಸ್ಥಾನಗಳು ಕಟ್ಟೋದು ಒಂದು ಶಾಲೆ ಕಟ್ಟಬೇಕು ಅಂತ, ಆ ಶಾಲೆಯಲ್ಲಿ ಮಕ್ಕಳು ಬೆಳೀಬೇಕು. ಏನಕ್ಕೋಸ್ಕರ ಅಂತಂದರೆ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಮುಖ್ಯ. ವಿದ್ಯಾಭ್ಯಾಸದಲ್ಲಿ ನಾವು ಎಲ್ಲದಕ್ಕೂ ಮುಂದೆ ಇರಬೇಕು. ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಆಗಬೇಕು. ಪ್ರತಿಯೊಬ್ಬರೂ ವಿದ್ಯಾಭ್ಯಾಸದಿಂದ
ವಿದ್ಯಾಭ್ಯಾಸದಿಂದ ಮುಂದುವರಿಬೇಕು. ವಿದ್ಯಾಭ್ಯಾಸ ಆದಾಗೆ ಅವರು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ವಿದ್ಯಾಭ್ಯಾಸ ಆಗಿರೋರು ಯಾವುದೇ ರೀತಿ ಹಿಂದುಳಿಯಲ್ಲ, ಯಾವುದ್ರದ್ದು ಒಂದರಲ್ಲಿ ಅವ್ರು ಮುಂದೆ ಬಂದು ಈ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆ ಮಾರ್ಗಸೂಚನೆ ಮಾಡ್ತಾರೆ. ಪ್ಲಸ್ ಹಳ್ಳಿಗಳನ್ನು ಬೆಳೆಸ್ತಾರೆ, ಊರುಗಳನ್ನ ಉದ್ಧಾರ ಮಾಡ್ತಾರೆ. ಇದರಿಂದ ಆದಷ್ಟು ನಾವೆಲ್ಲರೂ ಸೇರಿ ನಮ್ಮ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನನ್ನೊಂದು ಉದ್ದೇಶ. ಪುಸ್ತಕ ಮತ್ತು ಸಾಮಗ್ರಿಗಳು ಪ್ರತಿ ವರ್ಷದಂತೆ ನಾವು ಪ್ರತಿ ಸ್ಕೂಲ್ಗಳಲ್ಲಿ ವರ್ಷನೂ ನಾವು ಈ ಕಾರ್ಯಕ್ರಮವನ್ನು ಹಾಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಮಡಬಳ್ಳಿಯಲ್ಲಿ ನಮ್ಮ ಅನಿಲ್ ಸಂತೋಷ್ ಗುರುವೇ ಸ್ಕೂಲ್ ಮಕ್ಕಳಿಗೆ ಬ್ಯಾಗು ಮತ್ತು ಸಾಮಗ್ರಿ ಕೊಡಬೇಕು ಅಂದಾಗ ನಮ್ಮ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತೇಳಿ ನನ್ನಲ್ಲೊಂದು